ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಟ್ರೈಲರ್ ರಿವ್ಯೂ ವಿಡಿಯೋ. ಸೊ ಇವತ್ತು ನಾನು ಹೊಸ ಕನ್ನಡ ಮೂವಿ ಟ್ರೈಲರ್ ತಂದಿದ್ದೀನಿ. ಸೊ ಅದು ಯಾವುದು ಅಂತ ನೋಡೋಣ ಬನ್ನಿ. ಸೊ ಜಿ ಮನೋಹರನ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ವಾ? ಮೇ ಬಿ ಇವ್ರು ಬೇರೆ ಅಂತ ಅನ್ಕೊಂತೀನಿ. ದಿಕ್ಕು ದೆಸೆ ಇಲ್ದಿರೋ ಪರದೇಶನ್ ಕೊಂದಂಗಲ್ಲ. ಏನ್ ಗುರು ಇದು ಈ ರೇಂಜ್ಗೆ? ಯಪ್ಪ, ಇದಂತೂ ರಿಯಲ್ ಅಲ್ಲ, ಬಟ್ ಶ್ಯೂರ್. ಬಟ್ ಫಿಲಂ ಸ್ಟೋರಿ ಲೈನ್ ನ ಈ ತರ ಎಳ್ಕೊಂಡ್ ಬರ್ತಾ ಇದ್ರಲ್ವಾ, ಲೈಕ್ ಇದು ಸುಮ್ನೆ ಅಂತ ತೋರಿಸಿರೋದಿಲ್ಲ. ಮೇ ಬಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೀನ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಫಿಲಂ ಅಲ್ಲಿ. ಈ ಸೀನ್ ಎಸ್ಪೆಷಲಿ ಸುಮ್ನೆ ಅಂತೂ ಈ ತರ ತೆಗೆಯೋದಿಲ್ಲ. ಸೀನೇನ್ ಕೊಲ್ಲದು. ಏನ್ ಗುರು ಎಂಟ್ರೆನ್ಸ್ ಅಲ್ಲೇ ವೈಲೆನ್ಸು. ಹೇ ಲೂಸ್ ಮದ ಯೋಗಿ ಒಳ್ಳೆ ಆಕ್ಟರು. ಸ್ಟಾರ್ಟ್ ಮಾಡಿದ್ದು ದುನಿಯಾ ಇಂದ ವಿಲನ್ ಆಗಿನೇ. ಇವಾಗ ಕೂಡ ವಿಲನ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾ ಇರೋದು ತುಂಬಾನೇ ಖುಷಿ ಇದೆ. ಸೊ ಅಪಾರ್ಟ್ ಫ್ರಮ್ ಹೀರೋ, ಲೈಕ್ ಹಿ ಹ್ಯಾಸ್ ಡನ್ ವೆರಿ ಗುಡ್ ಜಾಬ್. ಯಾವುದೇ ಫಿಲಮ್ ನೋಡಿದ್ವಿ ಮೇ ಬಿ ಲೈಕ್ ಹೇಳ್ತಾರಲ್ಲ, ಕೆಲವೊಂದ್ಸಲ ಲಕ್ ಕೂಡ ಮ್ಯಾಟರ್ ಆಗ್ಬೇಕು ಅಂತ. ಬರುತ್ತೆ, ಒಳ್ಳೆ ಟೈಮ್ ಕೂಡ ಬರುತ್ತೆ. ಒಂದು ನೀನೇನಾದ್ರೂ ಮಾಡು, ಇಲ್ಲ ನನಗ್ ಮಾಡಕ್ ಬಿಡು. ಅರುಣ್ ಸಾಗರ್ ಸೀನೇನು ಮನುಷ್ಯ ಅಲ್ವೇನ? ತಪ್ಪು ಮಾಡಕ್ ಬಿಡರಿ, ಅವನಾಗೆ ತಗಲಾಕತಾನೆ. ಒಂಥರ ಈ ಹಳ್ಳಿ ಲವ್ ಸ್ಟೋರಿ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಯಾವನ್ ಜೊತೆಗೆ ಲಲ್ಲಿ ಹೊಡಿಯಕ್ ಹೋಗಿದ್ದಾಗಿ? ನಾನು ಸೀನನ್ ಜೊತೆಗಿದ್ದೆ. RX ಎಪಿಕ್. ನಾನಿನ್ನ ಬಾಳ ಬುದ್ಧಿವಂತ ಅನ್ಕೊಂಡಿದ್ದೆ ಕುಸುಮ. ನಿನ್ನಿಂದ ಊರಲ್ಲಿ ತಲೆ ಎತ್ಕೊಂಡು ತಿರುಗಾಡಕ್ ಆಗ್ತಿಲ್ಲ ಕಣ್ಣ. ಹೊಲದಲ್ಲಿ ಹುಡುಕ್ತೆ, ಮನೇಲಿ ಹುಡುಕ್ತೆ, ಅಲ್ಲಿ ಹುಡುಕ್ತೆ, ಇಲ್ಲಿ ಹುಡುಕ್ತೆ, ಎಷ್ಟ್ ಕಡೆ ಹುಡ್ಕೋದಿನ್ನ, ಎಲ್ಲಾ ಕಡೆ ಹುಡುಕಿದೀನಿ ನಿನ್ನ. ಇದೊಂಥರ ಓವರ್ ಪೊಸೆಸ್ಡ್ ಆಗ್ಬಿಡುತ್ತೆ ಲವ್ ಸ್ಟೋರಿಲಿ. ಈ ತರ ಓವರ್ ಆಗಂತೂ ಪೊಸೆಸ್ಡ್ ಆಗಿರಬಾರ್ದು ಆಕ್ಚುಲಿ. ಇಷ್ಟೊಂದು ಹಠ ಒಳ್ಳೇದಲ್ಲ ಕುಸುಮ. ಈ ನನ್ನ ಮಕ್ಕಳ ಮೂಲ ಹುಡುಕಲ್ಲ, ಮೊಟ್ಟ ಹಾಕೋವರೆಗೂ ಸಮಾಧಾನ ಇಲ್ಲ ನಂಗೆ. ನಿಮ್ ಬಾವ ಅವ್ರ ಫ್ಯಾಕ್ಟ್ರಿನಲ್ಲಿ ಕೆಲಸ ಹುಡುಕಿತಂತೆ, ಮುಚ್ಕೊಂಡು ಊರ್ ಬಿಡ. ಆಕ್ಚುಲಿ ಇವ್ರು ಆಲ್ಮೋಸ್ಟ್ ತೀರ್ಕೊಂಡು 1 ವರ್ಷದ ಮೇಲೇನೆ ಆಗಿದೆ. ಇವ್ರು ಈ ಮೂವೀಸ್ ಅಲ್ಲೆಲ್ಲ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಲೈಕ್ ಜಸ್ಟ್ ಇಮ್ಯಾಜಿನ್ ಮಾಡಿ ಈ ಮೂವಿನ ಎಷ್ಟು ವರ್ಷದಿಂದ ಮಾಡ್ತಾ ಇರ್ಬೋದು ಅಂತ. ನೋಡು, ಅರುಣ್ ಸಾಗರ್ ಪೊಲೀಸ್ ಗೆಟಪ್ ಅಲ್ಲಿ ಕ್ರೇಜಿ. ಎಲ್ಲ ಬಿಟ್ಟು ಸರಿಯಾಗಿ ಬದುಕ್ತೀನಿ ಅಂದ್ರೆ ಅಂದ್ರೆ ನಿನ್ನೆತ್ತು ಪಾಪಕ್ಕೆ ನಾನೇ ನಿನ್ನ ಸಾಯಿಸಿ ಜೀಗೋಯ್ತೀನಿ ಕಣ. ಒಳ್ಪಟ್ಟಿ ಬಿಟ್ಟು ಮಾತಾಡೋ, ಒಳ್ಳೇದಲ್ಲ ಇದು. ಯಾವ್ದಾನೇ ಇಲ್ಲ. ಕ್ರೇಜಿ ಇತ್ತು, ಅದಂತೂ ಕ್ರೇಜಿ ಇತ್ತು. ಕೊಳ್ಪಟ್ಟಿ ಬಿಟ್ಟು ಮಾತಾಡೋ, ಯಾವ್ದೋ ನಿನ್ ಅಂತ ಬೀಪ್ ಬಂತು ಅಲ್ಲಿ. ಒಬ್ಬ ಮನುಷ್ಯ ನಿದ್ದೆಗೆಡಿಸ್ಬೇಕು ಅಂದ್ರೆ ಸೊಳ್ಳೆ ಕಚ್ಚಲೇಬೇಕು ಅಂತೇನಿಲ್ಲ, ಕಿವಿ ಹತ್ರ ಗುಯಿ ಕೊಟ್ರು ಸಾಕು. ಕ್ರೇಜಿ ಅಲ್ಲ, ಆಕ್ಚುಲಿ ಅದು ನಿಜ. ಅದು ಒಬ್ಬ ಮನುಷ್ಯನ್ಗೆ ನಿದ್ದೆ ಬರ್ಬೇಕು ಅಂದ್ರೆ ನೆಮ್ಮದಿಯಾಗಿ ಬರ್ಬೇಕು. ಒಂದು ಸಣ್ಣ ಸೌಂಡ್ ಬಂದ್ರು ಸಾಕು ಎಚ್ಚರ ಆಗ್ಬಿಡುತ್ತೆ. ಸೊಳ್ಳೆ ಕಚ್ಚಲೇಬೇಕು ಅಂತೇನಿಲ್ಲ, ಸೊಳ್ಳೆ ಸೌಂಡ್ಗೆನೆ ಎಚ್ಚರ ಆಗ್ಬಿಡ್ತೀವಿ. ಏನಕ್ಕೆ ಅಂದ್ರೆ ಸೊಳ್ಳೆ ಕಚ್ಚುತ್ತೆ ಅನ್ನೋದೊಂದು ಇರುತ್ತೆ ತಲೆಯಲ್ಲಿ. ಅದು ಕಚ್ಚಿಸ್ಕೊಂಡಿರೋ ಅಭ್ಯಾಸ ಇರುತ್ತಲ್ಲ, ಅವಾಗ ಭಯ ಆಗುತ್ತೆ ಆ ಸೌಂಡ್ ಕೇಳಿದ್ರೇನೆ. ಈ ಸೀಕ್ವೆನ್ಸ್ ಸಕ್ಕತ್ತಾಗಿದೆ, ಆಕ್ಚುಲಿ ಸಕ್ಕತ್ತಾಗಿ ತೆಗ್ದಿದ್ದಾರೆ ಇದನ್ನ. ಈ ಲೋಕಲ್ ಸಾಂಗ್, ಅದು ಪಕ್ಕಾ ಲೋಕಲ್ ಸಾಂಗ್ ಇದು. ಅದೇ ಮತ್ ನೋಡಿದ್ದಿ ಈ ಆಟೋ ಒಳ್ಳೇದಲ್ಲ ಇದು. ಟೈಟಲ್ ಅಂತೂ ಕ್ರೇಜಿ ಆಗಿ ಬಂತು. ಟೈಟಲ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. ಟೈಟಲ್ ಮೇಲೆ ವರ್ಕ್ ಮಾಡಿರೋದು ಸಕ್ಕತ್ತಾಗಿ ಮಾಡಿದ್ರೆ. ಆಟಕ್ಕಾದ ಬದುಕಿದ್ರು ನಿನ್ನ ಹತ್ರ ಕೈಯೊಡ್ಡಲ್ಲ. ಇವಾಗ ನೀನ್ ಬೇವರ್ಸಿ ಬಾಯಗ್ ಮಣ್ಣಾಕ. ಪಕ್ಕಾ ಲೋಕಲ್ ಹಳ್ಳಿ ಸ್ಟೈಲೇನೆ. ಓಕೆ, ಎಸ್. ಇದ್ರಲ್ಲಂತೂ ಮೇ ಬಿ ಇದು ಸೆಕೆಂಡ್ ಟ್ರೈಲರ್ ಇರ್ಬೋದು ಮೂವಿದು, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಸೊ ಇದು ಬಂದು ವಿನಯ್ ರಾಜ್ಕುಮಾರ್. ಇದು ವಿನಯ್ ರಾಜ್ಕುಮಾರ್ ಎಲ್ಲರಿಗೂ ಗೊತ್ತಿರುತ್ತೆ, ಲೈಕ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯವರು.
ಅಂಡ್ ಪ್ರೆಸೆಂಟೆಡ್ ಬೈ ಜಿ ಮನೋಹರನ್. ನನಗೆ ಗೊತ್ತಿರೋ ಜಿ ಮನೋಹರನ್ ಮ್ಯೂಸಿಕ್ ಡೈರೆಕ್ಟರ್, ಬಟ್ ಅವ್ರೇನಾ ಇಲ್ವಾ ಅಂತ ನನಗೆ ಕನ್ಫರ್ಮೇಶನ್ ಇಲ್ಲ, ಬಟ್ ಅವ್ರೇ ಆಗಿದ್ರೆ ಖುಷಿ ಆಗುತ್ತೆ. ಅಂಡ್ ಫಿಲಮ್ ಬೈ ದೇವನೂರು ಚಂದ್ರು, ಅಂದ್ರೆ ಡೈರೆಕ್ಟರ್ ಅವರು. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಎಸ್ವಿ. ಅಂಡ್ ಪ್ರೊಡ್ಯೂಸ್ಡ್ ಬೈ ಲಾರಿ ವೇಲು, ಆರ್ ರಮೇಶ್, ಜಿ ಆನಂದ್, ನವೀನ್ ಮನೋಹರನ್ ಅಂಡ್ ಚಂದ್ರು ಮನೋಹರನ್. ಸೊ ಇಷ್ಟು ಜನ ಪ್ರೊಡ್ಯೂಸ್ ಮಾಡಿದ್ದಾರೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀಕಾಂತ್ ಕೆಪಿ. ಚೆನ್ನಾಗಿದೆ. ಲೈಕ್ ಮೂವಿ ಟೈಟಲ್ ಯಾವ ತರ ಇದೆಯೋ ಗ್ರಾಮಾಯಣ ಅಂತ ಸಿಂಪಲ್ ಆಗಿದೆ. ಅಲ್ಲಿ ಏನಿದೆ ಟೈಟಲ್ ಅಲ್ಲಿ ಅದೇ ತರ ಅಂತೂ ಕಾಣಿಸ್ತು ನನಗೆ. ಸೊ ಒಂದು ಗ್ರಾಮಾಯಣ ಅಂದ್ರೆ ಒಂದು ಗ್ರಾಮದಲ್ಲಿ ಆಗುವಂತ ಸ್ಟೋರಿ. ಫಸ್ಟ್ ಪಾರ್ಟ್ ಆಫ್ ಟ್ರೈಲರ್ ಬಿಟ್ಟಿದ್ರು ಇಲ್ವೋ ನಂಗೆ ನೆನಪಿಲ್ಲ, ಬಟ್ ಸಾಂಗ್ಸ್ ಅಂತೂ ಕ್ರೇಜಿ ಆಗಿದೆ ಈ ಮೂವಿದು. ಒಂದು ಹಳ್ಳಿಲಿ ಏನು ನಡೆಯುತ್ತೆ ಎ ಟು ಝೆಡ್ ಎಲ್ಲ ಕಾಣಿಸ್ತು ಆಕ್ಚುಲಿ ನನಗೆ ಟ್ರೈಲರ್ ಅಲ್ಲಿ. ಒಂದು ಲವ್ ಸ್ಟೋರಿ ಇತ್ತು, ಒಂದು ರಿವೆಂಜ್ ಇತ್ತು, ಒಂದು ತಾಯಿ ಸೆಂಟಿಮೆಂಟ್ ಇತ್ತು. ಅಂಡ್ ಮನೇಲಿ ನಡೆಯುತ್ತಲ್ಲ ಡ್ರಾಮಾಗಳು, ಲೈಕ್ ಗಂಡು ಮಕ್ಳಿಗೆ ಗಂಡು ಮಕ್ಳು ಮನೇಲಿ ಹೇಳೋ ತರನೇ ಕೇಳಬೇಕು, ಅವಾಗ್ಲೇ ಮನೆಯಲ್ಲಿ ಮರ್ಯಾದೆ ಸಿಗೋದು. ಇಲ್ವಾ, ಮನೆಯಲ್ಲಿ ಯಾವ ಲೆವೆಲ್ ರೆಸ್ಪೆಕ್ಟ್ ಸಿಗುತ್ತೆ ಅಂತ ಅದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ತುಂಬಾ ಡೀಟೇಲ್ಸ್ ಇತ್ತು. ಅಂಡ್ ಸ್ಪೆಷಲ್ ಆಗಿ ಲೂಸ್ ಮಾಧವ್ ವಿಲನ್ ಆಕ್ಚುಲಿ ಈ ಮೂವಿಲಿ. ಅಂಡ್ ಅರುಣ್ ಸಾಗರ್ ಎಂತ ಕ್ಯಾಮಿಯೋ, ಗ್ರೇಟ್ ಕ್ಯಾಮಿಯೋ ಟ್ರೈಲರ್ ಅಲ್ಲಿ. ಪೊಲೀಸ್ ಪಾತ್ರ ಅಂತ ಅನ್ಕೊಂತೀನಿ. ಸೊ ನೋಡಿದಾಗ ನಂಗೆ ಅನಿಸ್ತು ಟ್ರೈಲರ್ ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ಈ ಮೂವಿ ಆಕ್ಚುಲಿ ತುಂಬಾ ಮುಂಚೆನೆ ಅನೌನ್ಸ್ ಆಗಿತ್ತು ಒಂದು. ಅಂಡ್ ಒಂದೊಂದೇ ಲೈಕ್ ಪೋಸ್ಟರ್ ಬಿಟ್ರು, ಆಮೇಲೆ ಟ್ರೈಲರ್ ಬಿಟ್ರು, ಆಮೇಲೆ ಸಾಂಗ್ಸ್ ಬಿಟ್ರು. ಸಾಂಗ್ಸ್ ಎಲ್ಲ ಕ್ರೇಜಿ ಆಗಿದೆ. ಅಂಡ್ ಇನ್ನೊಂದು ಏನಂದ್ರೆ ಈ ಮೂವಿಗೆ ತುಂಬಾನೇ ಕಷ್ಟಪಟ್ಟಿದ್ದಾರೆ ಅಂತ ಅನ್ನೋದಂತೂ ಕಾಣಿಸುತ್ತೆ. ಏನಕ್ಕೆ ಅಂದ್ರೆ ಅಪರ್ಣ ಗೊತ್ತಲ್ವಾ, ಲೈಕ್ ಅವರು ತೀರ್ಕೊಂಡು ಆಲ್ಮೋಸ್ಟ್ 1 ವರ್ಷದ ಮೇಲೇನೆ ಆಯ್ತು. ಲೈಕ್ ಅವ್ರ ಪ್ರೆಸೆನ್ಸ್ ಕೂಡ ಈ ಮೂವಿಲಿ ಇದೆ, ನೀವು ಟ್ರೈಲರ್ ಅಲ್ಲಿ ನೋಡೋರಲ್ಲ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಈ ಮೂವಿನ ಆಕ್ಚುಲಿ ತುಂಬಾ ಮುಂಚೆನೆ ಸ್ಟಾರ್ಟ್ ಮಾಡಿದ್ದಾರೆ, ಲೈಕ್ ತುಂಬಾ ಹಾರ್ಡ್ ವರ್ಕ್ ಮಾಡಿ. ಸೊ ಫೈನಲಿ ಜುಲೈ 3 ರಿಲೀಸ್ ಮಾಡ್ತಿದ್ದಾರೆ. ಸೊ ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಸೊ ಚೆನ್ನಾಗಿ ಓಡ್ಲಿ, ಚೆನ್ನಾಗಿ ಸಕ್ಸಸ್ ಸಿಗ್ಲಿ ಅಂತ ಆಶಿಸ್ತೀನಿ. ಅಂಡ್ ಇದೇ ತರ ಒಳ್ಳೊಳ್ಳೆ ಮೂವಿ ಬರ್ಲಿ ಕನ್ನಡದಲ್ಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ಟ್ರೈಲರ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.